ಈ ಹಪ್ಪಳ ನೋಡಿ ಎಷ್ಟು ಗರಿಗರಿಯಾಗಿದೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಬಾಯಲ್ಲಿಟ್ಟರೆ ಕರಗುವಂಥ ಹಪ್ಪಳ, ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ಒಂದು ಹಪ್ಪಳ ಅಂತ ಹೇಳ್ಬೋದು. ನೋಡಿ, ಸುಮಾರು ಹಪ್ಪಳಗಳನ್ನು ನೀವು ನೋಡಿರ್ತೀರ, ಆದರೆ ಈ ಥರ ಒಂದು ಎರಡೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಇನ್ಸ್ಟಂಟಾಗಿ ಹಪ್ಪಳನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಇನ್ಸ್ಟಂಟಾಗೂ ಕೂಡ ಮಾಡ್ಕೊಳ್ಬೋದು, ಅಥವಾ ವರ್ಷಾನುಗಟ್ಟಲೆ ಇಟ್ಟು ಒಣಗಿಸಿ ಬಿಸಿಲಿಗೆ ವರ್ಷಾನುಗಟ್ಟಲೆ ಇಟ್ಟು ಕೂಡ ನೀವು ಬಳಸ್ಬೋದು. ಬನ್ನಿ ಹಾಕಿದ್ರೆ ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ, ಪೂರ್ತಿ ಯಾವುದೇ ಇಲ್ಲಿ ಗಂಟುಗಳಿರಬಾರ್ದು, ತರಿಯಾಗಿ ರುಬ್ಬಾರ್ದು, ಗಂಟುಗಳಿಲ್ಲದೆ ಇರೋ ಥರ ಸಾಫ್ಟಾಗಿ ರುಬ್ಬಬೇಕು. ಇದನ್ನು ನೋಡಿ ಜರಡಿ ಹಿಡಿಲೇಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ನಾವು ಹಪ್ಪಳ ಮಾಡುವಾಗ ಜರಡಿ ಹಿಡಿದ ಹಿಟ್ಟನ್ನು ತೊಗೋಬೇಕು. ಸೊ ಸ್ವಲ್ಪನಾದರೂ ಅದರಲ್ಲಿ ತರಿ ಅಂಶ ಏನಾದರೂ ಇದ್ದರೆ ಅದು ಹೊರಟೋಗುತ್ತೆ. ತರಿಯಾಗಿ ಇರೋ ಹಾಗೆಲ್ಲ ಹಪ್ಪಳ ಮಾಡುವಾಗ ಸಾಫ್ಟಾಗಿರಬೇಕು. ಅಂದರೆ ಹಿಟ್ಟೇನಿದೆ ನೋಡಿ ಫೈನಾಗಿರಬೇಕು. ಇವಾಗ ನೋಡಿ, ಫೈನಾಗಿರುವಂಥ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಬಜ್ಜಿ ಬೋಂಡಾಗೆಲ್ಲ ಬಳಸ್ತಿರಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅಜ್ವಾನ್ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಅಜ್ವಾನ್ ಏನಿದೆ ನೋಡಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು. ಹಾಗೆಯೇ ಒಂದು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಎಣ್ಣೆ ಜೊತೆಗೆ ಈ ಹಿಟ್ಟೆಲ್ಲ ಬೆರಿಬೇಕು. ಎಣ್ಣೆನ ಯಾವುದೇ ರೀತಿ ಕಾಯಿಸಿ ಹಾಕುವಾಗತ್ತೆ ಇಲ್ಲ ನೋಡಿ, ಸ್ವಲ್ಪ ಹಸಿಯಾಗಿರುವಂತಹ ಎಣ್ಣೆನೇ ನೀವು ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆಗೆ. ಮೊದಲಿಗೆ ಎಣ್ಣೆ ಜೊತೆ ಹಿಟ್ಟು ಚೆನ್ನಾಗಿ ಬೆರೆತಾದ್ಮೇಲೆ ನೀವು ಇದಕ್ಕೆ ನೀರಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಹದಕ್ಕೆ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಳ್ತೀನಿ. ಈ ಹಪ್ಪಳ ಮಾಡೋ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಂದ್ರೆ ನಾವು ಯಾವಾಗಲೂ ನೀರನ್ನು ಜಾಸ್ತಿ ಹಾಕೋ ಹಾಗಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಹದಕ್ಕೆ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಸುಮಾರು ಸಮಯ ಹಿಡಿಯುತ್ತೆ ಇದು. ನಾನಿಲ್ಲಿ ಶಾರ್ಟಾಗಿ ನಿಮಗೆ ಬೇಗನೆ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಬೇಗನೆ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಸುಮಾರು ಹೊತ್ತು ಟೈಮ್ ಹಿಡಿಯುತ್ತೆ ಈ ಹಿಟ್ಟನ್ನು ನಾದಲಿಕ್ಕೆ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಬೇಕಲ್ವ. ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ ಎಷ್ಟು ಫೋರ್ಸ್ ಹಾಕಿ ಈ ಥರ 2 ಭಾಗ ಮಾಡಿದ್ರೂ ಕೂಡ ನಿಧಾನವಾಗಿ ಭಾಗ ಆಗುತ್ತೆ. ಆ ಥರ ಗಟ್ಟಿ ಆದಮೇಲೆ ನೋಡಿ, ಇಲ್ಲಿ ಒಂದು ಕುಟ್ಟಾಣಿ ಕಲ್ಲಿರುತ್ತಲ್ಲ, ಅದಕ್ಕೆ ಆ ಕಲ್ಲಿಂದ ಚೆನ್ನಾಗಿ ಈ ಥರ ಒಂದು 2 ನಿಮಿಷ ಕೈ ಬಿಡ್ದವ್ರಾಗೆ ಚೆನ್ನಾಗಿ ಜಜ್ಕೊಳ್ಬೇಕು ಇದನ್ನು. ಆವಾಗ ಹಿಟ್ಟೇನಿದೆ ನಮಗೆ ಚೆನ್ನಾಗಿ ಹದ ಬರುತ್ತೆ. ನೀವು ಇನ್ಸ್ಟಂಟಾಗಿ ಆ ತಕ್ಷಣ ಮಾಡ್ಕೊಂಬಿಡ್ಬೋದು. ಇಲ್ಲಾಂದರೆ ನಿಮಗೆ ಟೈಮ್ ಏನಾದರೂ ಇದ್ದರೆ ಒಂದು 2 ರಿಂದ 3 ಗಂಟೆ ನೀವು ಇದನ್ನು ಬಿಟ್ಬಿಡ್ಬೋದು. ಹಾಗೆಯೇ ನಾದಿ ಒಂದು 2 ಗಂಟೆ 3 ಗಂಟೆ ಚೆನ್ನಾಗಿ ನೆನೆಯಕ್ಕೆ ಬಿಡಿ. ಅವಾಗ ಸಾಫ್ಟ್ ಆಗುತ್ತೆ ಹಿಟ್ಟು. ನಿಮಗೆ ಟೈಮ್ ಇಲ್ಲ ತಕ್ಷಣವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಥರ ಕುಟ್ಟಾಣಿ ಕಲ್ಲಿಂದ ಚೆನ್ನಾಗಿ ಕುಟ್ಕೊಂಡಾದ್ಮೇಲೆ ಚೆನ್ನಾಗಿ ಹದ ಬರುತ್ತೆ ಹಿಟ್ಟು. ಹದ ಬಂದಾದಮೇಲೆ ನೋಡಿ, ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡಿಕೊಂಡು ಈ ಥರ ಎಷ್ಟು ನಿಮಗೆ ಸೈಜಲ್ಲಿ ಬೇಕು, ಹಪ್ಪಳ ಚಿಕ್ಕದಾಗಬೇಕು ದೊಡ್ಡದಾಗಬೇಕು ಅನ್ನೋದನ್ನು ನೋಡ್ಕೊಂಡು ಈ ಥರ ಚಾಕುವಿಂದ ಕಟ್ ಮಾಡ್ಕೊಳ್ಬೋದು. ಅಥವಾ ನೀವು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ, ಹಪ್ಪಳನ ಲಟ್ಸೋಕ್ಕಾಗಲ್ಲ ಅಂದರೆ ದೊಡ್ಡದಾಗಿರುವಂಥ ಒಂದು ರೋಟಿ ಆಕಾರಕ್ಕೆ ಲಟ್ಸಿ ನೀವು ರಿಂಗ್ ಕಟ್ರಿಂದ ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಷ್ಟಿಷ್ಟು ನಾನು ಇಲ್ಲಿ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ಎಷ್ಟು ಅಗಲವಾಗುತ್ತೋ ಅಷ್ಟು ಅಗಲ ನೀವು ಇಲ್ಲಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ರೆ ಉದ್ದಿನ ಹಿಟ್ಟೇನಿರುತ್ತೆ ನೋಡಿ, ಉದ್ದಿನ ಬೇಳೆ ನೀವೇನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ, ಆ ಹಿಟ್ಟಿಂದನೇ ಹಿಟ್ಟನ್ನು ಹಚ್ಕೊಂಡೇ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಬೇರೆ ಯಾವುದೇ ಹಿಟ್ಟನ್ನು ಲಟ್ಟಿಸ್ಲಿಕ್ಕೆ ಬಳಸ್ಬಿಡಿ, ಉದ್ದಿನ ಹಿಟ್ಟನ್ನೇ ಇಲ್ಲಿ ಬಳಸಬೇಕಾಗತ್ತೆ. ನಾನು ಇಲ್ಲಿ ಯಾವುದೇ ಹಿಟ್ಟನ್ನು ಕೂಡ ಬಳಸ್ತಾ ಇಲ್ಲ, ಹಾಗೆಯೇ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಲಟ್ಟಿಸ್ಬೇಕು. ಎಷ್ಟು ತೆಳುವಾಗಿದೆ ನೋಡಿ, ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ನೀವು ಇಲ್ಲಿ ಲಟ್ಟಿಸ್ಬೇಕು. ಇದೇ ಥರ ಪ್ರತಿಯೊಂದನ್ನು ನೀವು ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಒಂದು ಪೂರ್ತಿಯಾಗಿ ಲಟ್ಟಿಸೋದ್ರೊಳಗಡೆ ಉಳಿದಿರೋಂಥ ಎಲ್ಲ ಹಪ್ಪಳಗಳು ಚೆನ್ನಾಗಿ ಪೂರ್ತಿಯಾಗಿ ಒಣಗೋಗಿರುತ್ತೆ. ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಒಂದೇ ಆಕಾರಕ್ಕೆ ಬರಲಿ ಅಂತ ಒಂದು ದೊಡ್ಡ ರೋಟಿ ಆಕಾರಕ್ಕೆ ಇದನ್ನು ಲಟ್ಟಿಸ್ಕೊಂಡು ರಿಂಗ್ ಕಟ್ಟರಿಂದ ಒಂದೇ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ಅಷ್ಟೇ, ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ನಿಮಗೆ ಆಗುತ್ತೆ.
ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರೋದ್ರೆ ಯಾವುದೇ ರೀತಿ ಹರಿಯೋದಿಲ್ಲ. ನೀವು ಎಷ್ಟು ತೆಳುವಾಗಿ ಬೇಕಿದ್ರೂ ಇಲ್ಲಿ ಲಟ್ಟಿಸ್ಕೋಬೋದು. ಈಗ ನೋಡಿ ಒಂದು ಚಿಕ್ಕ ಗಾತ್ರದ ಬೌಲನ್ನು ತಗೊಂಡು ಇದರಿಂದ ಈ ಥರ ಒಂದೇ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ನೀವು ಮಾಡಿಬಿಡ್ಬೋದು. ಸುಮಾರು ಹಪ್ಪಳಗಳು ರೆಡಿ ಆಗುತ್ತೆ. ಸೊ ನೋಡಿ, ಒಂದೇ ಒಂದು ಕಪ್ ಹಿಟ್ಟಿಂದ ನೋಡಿ ಸುಮಾರು ಹಪ್ಪಳ ರೆಡಿ ಆಯಿತು. ಒಂದು 30ರಿಂದ 40 ಹಪ್ಪಳನಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ನೀವು ಬಿಸಿಲಲ್ಲೇ ಒಣಗಿಸ್ಬೇಕಂತೇನಿಲ್ಲ, ಬೇಕಿದ್ರೆ ಒಣಗಿಸ್ಬೋದು, ಇಲ್ಲಾಂದರೆ ತಕ್ಷಣವೇ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು. ತಕ್ಷಣ ಅಂತೂ ತಿನ್ನೋಕ್ಕಾಗಲ್ಲ ಇಷ್ಟು ಹಪ್ಪಳನ. ಸ್ವಲ್ಪ ಬಿಸಿಲಿಗಾದರೂ ಹಾಕ್ಕೊಳ್ಳಿ ಅಥವಾ ನೆರಳಿಗಾದರೂ ಹಾಕ್ಕೊಳ್ಳಿ. ತಕ್ಷಣವೇ ನೀವು ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂದರೆ ತಕ್ಷಣವೇ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ. ಜಸ್ಟ್ ನೀವು ಒಂದು ಲಟ್ಸೋದ್ರೊಳಗಡೆ ಇನ್ನೊಂದು ಒಣಗಿರುತ್ತೆ. ಇವಾಗ ನೋಡಿ, ನಾನು ತಕ್ಷಣವೇ ಫ್ರೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ, ಮಾಡಿದ ತಕ್ಷಣವೇ. ಸೊ ನೋಡಿ, ಒಂದೊಂದಾಗೆ ಈ ಥರ ಫ್ರೈ ಮಾಡಿಕೊಂಡು, ಜಾಸ್ತಿ ಸಮಯ ಕೂಡ ತಗೊಳ್ಳಲ್ಲ ಹಪ್ಪಳ ಫ್ರೈ ಮಾಡಲಿಕ್ಕೆ. ವಿತಿನ್ ಮಿನಿಟ್ಸ್ನಲ್ಲಿ ಫ್ರೈ ಆಗೋಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟನ್ನು ಬಳಸಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿರುವಂಥ ಹಪ್ಪಳದ ಟೇಸ್ಟ್ ಬರುತ್ತೆ ನಿಮಗೆ. ಒಂದ್ಸರಿ ಖಂಡಿತವಾಗ್ಲೂ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಸೊ ನೋಡಿ, ಸುಮಾರು ಹಪ್ಪಳಗಳನ್ನು ನಾನಲ್ಲಿ ತಕ್ಷಣವೇ ಕರೆದಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಕೈಯಿಂದ ಪೌಡ್ರ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಪೌಡ್ರ್ ಆಗ್ತಿದೆ. ಬಾಯಲ್ಲಿಟ್ಟರೆ ಕರಗುವಂಥ ಹಪ್ಪಳ ರೆಡಿಯಾಗಿದೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ. ಥ್ಯಾಂಕ್ ಯು.